ರಾವಣಾಸುರ ಮಜ್ಜಿಗೆ ಕೊಟ್ಟಂಗೆ ಆಯ್ತು, ಆರ್ಕಾಸನ್ ಮಜ್ಜಿಗೆ ಅಂತ ಹೇಳ್ತಾ ಇದ್ದೀನಿ. ಆಸ್ಫಾಲ್ಟ್ ಬೆಂಗಳೂರಲ್ಲಿ ನೀವು ಪ್ರತಿ ವರ್ಷನೂ ಕೂಡ ನಾವು ಇದ್ದಾಗ, ಬೊಮ್ಮಾಯಿ ಇದ್ದಾಗ 8,000 ಕೋಟಿ ಕೊಟ್ಟರು, ಯಡಿಯೂರಪ್ಪನವ್ರು ಇದ್ದಾಗ 12,000 ಕೋಟಿ ಕೊಟ್ಟಿದ್ರು. ಒಂದೊಂದು ಕಾನ್ಸ್ಟಿಟ್ಯೂನ್ಸಿಗೆ ನಾವು 800-900 ಕೋಟಿ ರೂಪಾಯಿ ಕೊಟ್ಟಿದ್ರು ಒಂದೊಂದು ಕಾನ್ಸ್ಟಿಟ್ಯೂನ್ಸಿಗೆ. ಇವರು 2.5 ವರ್ಷದಿಂದ ಆ ಡಾಂಬರೀಕರಣ ಮಾಡಿದರೆ ಪ್ರಶ್ನೆನೇ ಬರ್ತಾ ಇಲ್ಲ. 2.5 ವರ್ಷದಿಂದ ಏನು ಮಾಡೇ ಇಲ್ಲ, ನೀವು ಏನು ಮಾಡೇ ಇಲ್ಲ. ಈಗ ನೀವು 1,000 ಕೊಟ್ರು ಏನು ಉಪಯೋಗ ಆಗಲ್ಲ. ಅದು ಏನೋ ಲೇಯರ್ ಅಂತ ಹೇಳ್ತಾ ಇದ್ದಾರೆ, ನಾನು ನೋಡಿದೆ ಇವತ್ತು BL ಇದರಲ್ಲಿ ಆಗ್ತಾ ಇದ್ದಾರೆ, ಸಣ್ಣದು ಅದ್ರ ಮೇಲೆ ಒಂದು ಎಳ್ಕೊಂಡು ಹೋಗ್ತಾ ಇದ್ದಾರೆ. ಅದು 3 ದಿನಾನೂ ಇರಲ್ಲ, 3 ದಿನಾನೂ ಇರಲ್ಲ ಅದು. ಅದರಿಂದ ಏನು ಉಪಯೋಗ ನನಗನ್ಸ್ತೈತೆ, ಬೆಂಗಳೂರಿನ ಸಮಗ್ರ ಎಲ್ಲ ರಸ್ತೆಗಳನ್ನು ಕೂಡ ಡಾಂಬರೀಕರಣ ಮಾಡುವಂತ ಪರಿಸ್ಥಿತಿಗೆ ನಿರ್ಮಾಣ ಆಗ್ಬಿಟ್ಟಿದೆ. ಇನ್ನು ಗುಂಡಿಗಳು ಮುಚ್ಚೋ ಕಾಲ ಹೊರಟೋಯ್ತು. ಉಪಮುಖ್ಯಮಂತ್ರಿ 4 ಬಾರಿ ಗಡುವು ಕೊಟ್ಟರು, 3 ನಯಾ ಪೈಸದ ಬೆಲೆ ಕೊಡಲಿಲ್ಲ ಅಧಿಕಾರಿಗಳು, 3 ನಯಾ ಪೈಸದ ಬೆಲೆ ಕೊಟ್ಟಿಲ್ಲ. ಮುಖ್ಯಮಂತ್ರಿಗಳು 2 ಸರಿ ಕೊಟ್ಟರು, ಮೊನ್ನೆ ಇದು ಲಾಸ್ಟ್, ಈ ವಾರ ಲಾಸ್ಟ್ ಅಂದ್ರು, ಲಾಸ್ಟ್ ಆಗೋಯ್ತು. ತಿರ್ಗಾ ಮತ್ತೆ ಫಸ್ಟ್ ಆಗಿ ಎಲ್ಲ ಗುಂಡಿಗಳು ಶುರುವಾಗ್ಬಿಟ್ಟಿದೆ. ಲಾಸ್ಟ್ ಹೋಗಿ ಮತ್ತೆ ಫಸ್ಟ್ ಶುರುವಾಯ್ತು ಗುಂಡಿಗಳು. ತಿರ್ಗಿ 1, 2, 3, 4, 5 ಅಂತ ಎಣಿಸಿ ಇವತ್ತು ಬಂದಿದೆ 5,000 ಅಂತ ಹೇಳಿದ್ದಾರೆ. ನಾಳೆಗೆ ಅದು 10,000 ಆತತ್ತೋ 20,000 ಆತತ್ತೋ ಗೊತ್ತಿಲ್ಲ. ಅಂದ್ರೆ ಮುಖ್ಯಮಂತ್ರಿ 3 ಪೈಸದ ಬೆಲೆ ಇಲ್ದಂಗೆ ಮಾಡಿದ್ದಾರೆ, ಉಪಮುಖ್ಯಮಂತ್ರಿಗಂತೂ ಬೆಲೆನೇ ಇಲ್ಲ. ಗುಂಡಿ ಮುಚ್ಚಲ್ಲ ರೀ ಇವರು ಅಧಿಕಾರ ಹಸ್ತಾಂತರದ ಆ ಗುಂಡಿಯಲ್ಲಿ ಬಿದೋಗ್ಬಿಟ್ಟವ್ರು. ಆ ಗುಂಡಿಯಿಂದ ಎದ್ದು ಬರೋವರೆಗೂ ಈ ಗುಂಡಿಗಳು ಮುಚ್ಚಲ್ಲ. ಆ ಗುಂಡಿಯ ಅವ್ರ ತೀರ್ಮಾನ ಆಗ್ಬೇಕು ಅವರಿಬ್ಬರದು, ಅದಾಗೋವರೆಗೂ ಇದಾಗಲ್ಲ. ಅದರಿಂದ ಏನು ಬಿಡುಗಡೆ ಮಾಡಿದ್ದಾರೆ, ಬೇಕಾರದು ಅದು 65 ದಿನ ಟೆಂಡರು, ಆಮೇಲೆ ಅಲಾಟ್ಮೆಂಟ್ಗೆ 45 ದಿನ ಎಲ್ಲ ಆದರೆ 6 ತಿಂಗಳಾಗೋತದ. ಅಷ್ಟೊತ್ತಿಗೆ ಈ ಗಿನ್ನಿಸ್ ರೆಕಾರ್ಡ್ ಅಲ್ಲ, ಇನ್ಯಾವುದೋ ರೆಕಾರ್ಡ್ ದಾಟ್ಬಿಡ್ತದೆ, ಅಷ್ಟು ಗುಂಡಿಗಳು ಬಿದ್ದೋಗ್ತವೆ. ಅದರಿಂದ ಸುಮ್ಮನೆ ಕಾಟಾಚಾರಕ್ಕೋಸ್ಕರ ಸರ್ಕಾರ ಗ್ರೇಟರ್ ಬೆಂಗಳೂರು ಬ್ರ್ಯಾಂಡ್ ಬೆಂಗಳೂರು ಅಂದ್ರು, ಮುಳುಗೋಯ್ತು ಬ್ರ್ಯಾಂಡ್ ಬೆಂಗಳೂರು. ಮುಳುಗಿದ ಬೆಂಗಳೂರು ಮಾಡಿಬಿಟ್ರಿ ಎಲ್ಲ. ಈಗ ಟನಲ್ ರೋಡ್ ಅಂತ ಶುರು ಮಾಡ್ಕೊಂಡಿದ್ದೀರಾ, ಆ ಟನಲ್ ಯಾವಾಗ ಬಿದ್ದೋತೋ ಗೊತ್ತಿಲ್ಲ. ಹಿಂಗೆ 6 ತಿಂಗಳಿಗೆ DK ಶಿವಕುಮಾರ್ ಅವ್ರು ಯಾರೋ ಅಡ್ವೈಸರ್ ಇದ್ದಾರೆ, ನೀ ಏನು ಕೆಲಸ ಮಾಡಬೇಡ, ಅವ್ರು ಹೇಳಿರೋದು ನನಗೆ ಗೊತ್ತಿಲ್ಲ, ಅವ್ರ ಅಡ್ವೈಸರ್ ಹೇಳಿರೋದು, ನೀ ಏನು ಕೆಲಸ, ಯಾಕಂದ್ರೆ ಸಿದ್ದರಾಮಯ್ಯ 1 ಪೈಸಾ ಕೊಡಲ್ಲ ಅಂತ ಹೇಳ್ಬಿಟ್ಟವ್ರೆ. DK ಖಾತೆಗೆ 1 ನಯಾ ಪೈಸಾ ದುಡ್ಡು ಕೊಡಲ್ಲ, ಅದು ಅಜೆಂಡಾ ಅಲ್ಲಿ ಫಿಕ್ಸ್ ಔಟ್ ಇದೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ. ಅದಕ್ಕೆ ನೀನೇನು ಮಾಡ್ತೀಯ, 6 ತಿಂಗಳಿಗೆ ಒಂದು ಬ್ರ್ಯಾಂಡ್ ಬೆಂಗಳೂರು ಅಂತ ಹೇಳಿದೆ, ಅದೊಂದು ವರ್ಷ ಓಡ್ತು. ಈಗ GBA ಅದೊಂದು 3 ತಿಂಗಳು 6 ತಿಂಗಳು ಓಡ್ತದೆ. ಈಗ ಟನಲ್ ರೋಡು ಅಂತ, ಆಮೇಲೆ ಇನ್ನೊಂದು ಹುಡುಕ್ತಾರೆ ಯಾವ್ದಾನ ಒಂದು. ಅಷ್ಟೇ, ಏನು ಕೆಲಸ ಕಾರ್ಯ ಏನು ಆಗಲ್ಲ. ಬೆಂಗಳೂರು ಜನತೆಗೆ ಅರ್ಥ ಆಗ್ಬಿಟ್ಟಿದೆ, ಇದು ಬೆಂಗಳೂರನ್ನ ಹಾಳು ಮಾಡಕ್ಕೆ ಬಂದಿರೋಂಥ ಸರ್ಕಾರ ಇದು. ಯಾರಾದರೂ ಅಬ್ಜೆಕ್ಷನ್ ಎತ್ತಿದ್ರೆ ಅವ್ರ ಬಾಯಿ ಮುಚ್ಚಿಸೋದು, ಅವ್ರಿಗೆ ಧಮಕಿ ಹಾಕೋದು, ಹೋರಾಟ ಮಾಡಿದ್ರೆ ಕೇಸ್ಗಳು ಹಾಕೋದು, ಅರೆಸ್ಟ್ ಮಾಡೋದು, ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗೋದು, ಇಷ್ಟೇ ನಡೀತಾ ಇರೋದು ಈ ಸರ್ಕಾರದಲ್ಲಿ. ಚಿಕ್ಕಪೇಟೆ ಶಾಸಕರು ಈ ಟನಲ್ ವಿಚಾರದಲ್ಲಿ ಇವರಿಗೆ ಕೂಡ ತೇಜಸ್ವಿ ಸೂರ್ಯ ಅವರು DCM ಅವ್ರನ್ನ ಭೇಟಿ ಮಾಡಿದ್ರು ಎಲ್ಲ. ತೇಜಸ್ವಿ ಸೂರ್ಯ 2 ಬಾರಿ ಸಂಸದರನ್ನ ಉಪಮುಖ್ಯಮಂತ್ರಿಗಳು ಖಾಲಿ ಟ್ರಂಕ್ ಅಂತಾರೆ, ಅವರಿಗೆ ತಲೆನೇ ಇಲ್ಲ ಅಂತಾರೆ, ಚೈಲ್ಡ್ ಅಂತಾರೆ. ಈ ರೀತಿಯಾಗಿ ಅವ್ರನ್ನ ಒಂದು ರೀತಿ ಲೇವಡಿ ಮಾಡುವಂತ ರೀತಿಯಲ್ಲಿ ಅಮಾವಾಸ್ಯೆ ಅಂತಾರೆ. ಈ ರೀತಿಯಾದಂತಹ ಒಂದು ಕಾಂಗ್ರೆಸ್ ನಾಯಕರು ನಿಮ್ಮ ಬಿಜೆಪಿ ಸಂಸದರನ್ನ ಲೇವಡಿ ಮಾಡುವಂತ ಪ್ರಕ್ರಿಯೆಗಳು ನಡೀತಾರೆ. ಯಾರು ಕೂಡ ಬಿಜೆಪಿ ನೀವು ಯಾರು ಅದ್ರ ಬಗ್ಗೆ ಮಾತನಾಡ್ತಾರೆ? ನಮ್ಮ ಚಿಕ್ಕಪೇಟೆ ಶಾಸಕರು ನಾನು 3 ದಿನ ಹಿಂದೆ ಲಾಲ್ಬಾಗ್ ಹತ್ರನೇ ಕರೆದಂತ ಸಭೆಗೆ ಬಂದಿದ್ರು. ಇಲ್ಲಿ ನಮ್ಮ ಅಧ್ಯಕ್ಷರು ಇದ್ರು, ರವಿ ಸುಬ್ರಹ್ಮಣ್ಯ ಅವರು ಇದ್ರು. ಬಂದು ನಾನು ಮುಂಚೂಣಿಯಲ್ಲಿರ್ತೀನಿ ಆ ಹೋರಾಟಕ್ಕೆ ಅಂತ ಹೇಳಿದ್ದಾರೆ, ಇರ್ತಾರೆ. ಆ ಪಾಂಪ್ಲೆಟ್ ಹೇಗೆ ಪ್ರಿಂಟ್ ಆಗಬೇಕು ಅನ್ನೋದು ಅವತ್ತು ಡಿಸ್ಕಷನ್ ಆಗಿದೆ, ಅದು ಮಾಡಿದ್ದಾರೆ. ಮತ್ತೆ ತೇಜಸ್ವಿ ಸೂರ್ಯ ಏನು ಆಸ್ ಎ MP ಅವ್ರಿಗಿರೋಂಥ ಕೆಲವು ಮಾಹಿತಿಗಳನ್ನ ತೆಗೆದುಕೊಂಡು ಅವರು ಹೋರಾಟ ಮಾಡ್ತಾ ಇದ್ದಾರೆ. ಅವ್ರಿಗೆ ಅವಹೇಳನ ಮಾಡುವಂಥದ್ದು ಇಡೀ ಬೆಂಗಳೂರಿನ ಸೌತ್ ಭಾಗದ MP ಅವರು, ಇಡೀ ಸೌತ್ ಭಾಗದ ಜನಗಳಿಗೆ ಮಾಡದಂತ ಅವಮಾನ. ಯಾಕೆಂದ್ರೆ ತೇಜಸ್ವಿ ಸೂರ್ಯ ಸುಮಾರು ನನ್ಗೆ ಗೊತ್ತಿರೋ ಪ್ರಕಾರ 3.5-4 ಲಕ್ಷ ಓಟಲ್ಲಿ
ಗೆದ್ದಿದ್ದಾರೆ. ಸಿದ್ದರಾಮಯ್ಯ ಹಿಂದೆ ಎಲ್ಲ ಗೆದ್ದಿದ್ದು 250, 150 ಸೋತಿದ್ದಾರೆ. ಹಿಂಗೆ ಅವ್ರದ್ದು ಇತಿಹಾಸ ಇರೋದು. ಗೌರವ ಕೊಟ್ಕೊಂಡು ಮಾತಾಡೋದನ್ನ ಸಿದ್ದರಾಮಯ್ಯ ಇರ್ಬೋದು, ಡಿ.ಕೆ. ಶಿವಕುಮಾರ್ ಇರ್ಬೋದು ಕಲಿಬೋದು. ಒಬ್ಬ ಜನಪ್ರತಿನಿಧಿ. ಅಧಿಕಾರ ಶಾಶ್ವತವಾಗಿ ನಿಮ್ಮ ಹತ್ರ ಇರಲ್ಲ. 2 ವರ್ಷ ಇದೆ. ಮಾನ ಮರ್ಯಾದೆ ಇಟ್ಕೊಂಡು ನೀವು ನಡ್ಕೊಂಡು ಹೋದ್ರೆ ನಿಮಗೂ ಮುಂದೆ ಅಪೋಸಿಷನ್ ಆದಾಗ ನಾವು ಮಾನ ಮರ್ಯಾದೆ ಗೌರವವನ್ನು ಕೊಡ್ತೀರಿ. ಇಲ್ಲ ನೀವು ಇದೇ ಚಾಳಿ ಮಾಡಿದ್ರೆ ಮುಂದೆ ಬರೋವಾಗೂ ಅದೇ ಚಾಳಿ, ಅದೇನು ಹೇಳ್ತಾರ ಮನೆ ಮಂದಿಗೆಲ್ಲ ಅಂತ ಹಂಗಾಗ್ತದೆ. ಆಲ್ಮೋಸ್ಟ್ ಆಲ್ ನನ್ನ ಕೆಲಸ ಕಾರ್ಯ ಇದ್ರೆ ಯಾರನ್ನೋ ಒಂದಿಬ್ರು ಇದಾಗ್ಬೋದು, ಉಳಿದವರೆಲ್ಲರೂ ಇರ್ತಾರೆ. ಅವ್ರು ಹೇಳಿ. ಇಲ್ಲ, ಈಗ ಮೊದಲನೇದು ಕರ್ನಾಟಕ ರಾಜ್ಯದ ಪೊಲೀಸ್ ಮಹಾನಿರ್ದೇಶಕರು ಎಲ್ಲ ಪೊಲೀಸರಿಗೆ ಒಂದು ಪತ್ರ ಬರೆದಿದ್ದಾರೆ. ಸೌಜನ್ಯದಿಂದ ನಡ್ಕೊಳ್ಳಿ, ನಿಮ್ಮ ಹತ್ರ ಯಾರು ಬಂದರೂ ಕೂಡ ಗೌರವದಿಂದ ನಡ್ಕೊಳ್ಳಿ ಅಂತ. ಪ್ರಾಯಶಃ ಉದ್ದೇಶ ಮುಖ್ಯಮಂತ್ರಿಗಳಿಗೂ ಅರ್ಥ ಆಗಬೇಕು. ಸೌಜನ್ಯದಿಂದ ಮಾತಾಡೋದನ್ನ ಫಸ್ಟ್ ಅವರು ಕಲಿಬೇಕು, ಗೌರವದಿಂದ ಮಾತಾಡೋದನ್ನ ಕಲಿಬೇಕು. ಸಿದ್ದರಾಮಯ್ಯನವರು ಇದ್ರು 94 ಇಸ್ವಿನಲ್ಲಿ. ಎಚ್.ಎನ್. ನಂಜೇಗೌಡ ಅಂತ ನಮ್ಮ ಶಾಸಕರಿದ್ರು, ಈ ರಾಜ್ಯದ ಹಿರಿಯ ರಾಜಕಾರಣಿ. ಅವರು ದೇವೇಗೌಡರು ಒಂದು ಮಾತು ಹೇಳಿದರು, ಮುಖ್ಯಮಂತ್ರಿಗಳೇ ನಮ್ಮ ಕಡೆ ಒಂದು ಗಾದೆ ಇದೆ, ಮೇಷ್ಟ್ರೇ ನಿಂತ್ಕೊಂಡು ಮೂತ್ರ ವಿಸರ್ಜನೆ ಮಾಡಿದ್ರೆ ಮಕ್ಕಳು ಓಡಾಡ್ಕೊಂಡು ಮಾಡ್ತಾರೆ ಅಂತ. ಅವರು ಮುಖ್ಯಮಂತ್ರಿ ಈ ರೀತಿ ಮಾತಾಡಿದ್ರೆ ಇನ್ನು ಅವರ ಅನುಯಾಯಿಗಳು ಯಾವ ರೀತಿ ಮಾತಾಡ್ಬೋದು? ಇದು ಮೊದಲನೇದು. ಮತ್ತೆ ಮುಖ್ಯಮಂತ್ರಿಗಳು ವ್ಯಾಕರಣ ಮೇಷ್ಟ್ರು. ನಮಗೆಲ್ಲ ಸಂಧಿ, ಸಮಾಸ, ಸುವರ್ಣ ದೀರ್ಘ ಸಂಧಿ ಅಂದ್ರೆ ಏನು ಹೇಳ್ಕೊಡು. ಆದ್ರೆ ಅವ್ರಿಗೆ ಏಕವಚನ ಬಿಟ್ಟರು ಬೇರೆ ವಚನನೇ ಗೊತ್ತಿಲ್ಲ. ನಾವು ಕೇಳಿದ್ರೆ ಹೇಳ್ತಾರೆ ನಾನು ಗ್ರಾಮೀಣ ಭಾಗದಿಂದ ಬಂದಿರು ಅಂತ. ಅದಕ್ಕೆ ಕೇಳಿದ್ರೆ ರಾಹುಲ್ ಗಾಂಧಿಗೂ ಏಕವಚನದಲ್ಲಿ ಮಾತಾಡ್ತಾರ ಅವರು. ಇದು ಒಂದು ಭಾಗ. ಇನ್ನು ಡಿ.ಕೆ. ಶಿವಕುಮಾರ್ ಅವರು ಒಂದು ಮಾತು ಹೇಳಿದ್ದಾರೆ, ನನಗೆ ಎಸ್.ಎಂ. ಕೃಷ್ಣ ಅವರು ನನಗೆ ಆದರ್ಶ. ಎಸ್.ಎಂ. ಕೃಷ್ಣ ಅವರ ಮಾದರಿ ಆಡಳಿತ ಕೊಡೋದು ನನ್ನ ಜೀವನದ ಗುರಿ ಅನ್ನೋ ರೀತಿಯಲ್ಲಿ ಮಾತಾಡಿದ್ದಾರೆ. ನಾನು ಡಿ.ಕೆ. ಶಿವಕುಮಾರ್ ಅವರಿಗೆ ಒಂದೊಂದು ನಿಮಿಷಕ್ಕೆ ಇಷ್ಟು. ಇವತ್ತು ಟನಲ್ ಬಗ್ಗೆ ಇವತ್ತು ಬೆಂಗಳೂರಲ್ಲಿ ಭಾರಿ ಚರ್ಚೆ ನಡೀತಾ ಇದೆ. ತೇಜಸ್ವಿ ಸೂರ್ಯರವರು ಪರ್ಯಾಯ ವ್ಯವಸ್ಥೆ ಕೊಟ್ಟಿದ್ದಾರೆ, ಮತ್ತೆ ಟನಲ್ ಇಂದ ಆಗುವ ಅನಾಹುತವನ್ನು ಕೂಡ ಒಂದು ಕೊಟ್ಟಿದ್ದಾರೆ. 2001 ಇಸ್ವಿನಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ಬೆಂಗಳೂರು ಜಲಮಂಡಳಿಯನ್ನ ಖಾಸಗೀಕರಣ ಮಾಡಕ್ ಹೊರಟಿದ್ರು, ಪ್ರೈವೇಟೈಸೇಷನ್ ಮಾಡಕ್ ಹೊರಟಿದ್ರು. ಒಂದು ಕಂಪನಿ ಬೈ ವಾಟರ್ ಅಂತ, ಬೈ ವಾಟರ್ ನೀರನ್ನು ಕೊಂಡ್ಕೊಳ್ಳಿ ಅಂತ ಆ ಕಂಪನಿಗೆ ಮಾರಕ್ಕೆ ಅಂದ್ರೆ ಅವ್ರಿಗೆ ಕೊಡಕ್ ಹೊರಟಿದ್ರು. ಅವತ್ತು ನಾನು ಮಾಹಿತಿ ತಗೊಂಡು ಅಸೆಂಬ್ಲಿನಲ್ಲಿ ತುಂಬಾ ಅದು ದೊಡ್ಡ ಡಿಬೇಟ್ ಆಯಿತು. ಎಸ್.ಎಂ. ಕೃಷ್ಣರವರು ಹಿ ವಾಸ್ ಸೋ ಗ್ರೇಷಿಯಸ್. ನಾನು ವಾದ ಎಲ್ಲ ಕೇಳಿ ಅವರು ಕನ್ವಿನ್ಸ್ ಮಾಡಕ್ಕೆ ಟ್ರೈ ಮಾಡಿದ್ರು. ನಾನು ಇನ್ನಷ್ಟು ದಾಖಲೆ ಇಟ್ಟಾಗ ಮಾನ್ಯ ಶಾಸಕರ ಕಳಕಳಿ ನಮ್ಗೆ ಅರ್ಥ ಆಗಿದೆ, ನಾವು ಕೂಡಲೇ ಈ ಖಾಸಗೀಕರಣದ ಪ್ರಸ್ತಾಪವನ್ನು ಕೈ ಬಿಟ್ಟಿದ್ದೀವಿ ಅಂತ ಹೇಳಿದ್ರು. ಐ ಥಿಂಕ್ ದಟ್ ಶುಡ್ ಬಿಕಮ್ ರೋಲ್ ಮಾಡಲ್, ಒಂದು ಮೆಸೇಜ್ ಟು ಡಿ.ಕೆ. ಶಿವಕುಮಾರ್. ಅವರು ಕೂಡ ಈ ಟನಲ್ ಬಗ್ಗೆ ಮುಕ್ತ ಒಂದು ಭಾವನೆ ಇಟ್ಕೊಂಡು ಇವತ್ತು ಚರ್ಚೆ ಮಾಡಬೇಕು. ನಾ ತೀರ್ಮಾನ ಮಾಡಿಬಿಟ್ಟಿದ್ದೀನಿ, ಇದ್ಯಾವುದು ಕೂಡ ಪರ್ಯಾಯ ಅಲ್ಲ ಅಂತ ಅಂದ್ಬಿಟ್ರೆ ಬಹಳ ಕಷ್ಟ. ಇನ್ನ ಧರ್ಮಸ್ಥಳದ ಬಗ್ಗೆ ಬಹಳ ಮುಂಚೆಯಿಂದನೂ ಕೂಡ ನಾವು ಹೇಳ್ತಾ ಬಂದ್ವು, ಇದು ನೀವು ಭಾವನೆಗಳ ಜೊತೆ ಚೆಲ್ಲಾಟ ಆಡ್ತಾ ಇದ್ದೀರಾ. ನೀವು ಒಂದು ದಿವಸ ಹೇಳ್ತೀರಾ ದಕ್ಷಿಣ ಕನ್ನಡ ಪೊಲೀಸ್ ಅವರೇ ದಕ್ಷರಿದ್ದಾರೆ, ನಮ್ಗೆ ಯಾವುದು SIT ಬೇಕಾಗಿಲ್ಲ. ಒಂದೊಮ್ಮೆ ಪೊಲೀಸ್ ಅವ್ರು ಕೇಳ್ಕೊಂಡ್ರೆ ನಾವು ಅದನ್ನ ಕನ್ಸಿಡರ್ ಮಾಡ್ತೀವಿ ಅಂತ ಅಂದ್ರೆ, ಅದಾದ್ಮೇಲೆ ಒಂದಷ್ಟು ಜನ ಆಸ್ಥಾನ ಕಲಾವಿದರು, ಆಸ್ಥಾನ ವಿದ್ವಾಂಸರು, ಒಂದಿ ಮಾಗದರು ಹೋಗಿ ಒಂದು ಪತ್ರ ಕೊಟ್ಟರು SIT ಮಾಡಬೇಕು ಅಂತ. ಮಾರನೇ ದಿವಸ SIT ಮಾಡಿದ್ರು. ಆ SIT ತಿಮರೋಡಿ ಕಿಂದರ್ ಜೋಗಿ ಆದ್ರೆ SIT ಇಲಿಗಳ್ತಾರೆ. ಅವ್ರು ಹೋಗಿ ಜಾಗ ಎಲ್ಲ ಹೋಗಿ ಹಳ್ಳ ತೋಡಿ 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 ಇವತ್ತು ಅವರು ದೂರನ್ನೇ ವಾಪಸ್ ತಗೋಬೇಕು ಅಂತ ಕೊಟ್ಟಿದ್ದಾರೆ. ಇದು ಯಾತಕ್ಕೆ ಅಂತಂದ್ರೆ ಮೂಲ ಸೂತ್ರಧಾರರನ್ನ ರಕ್ಷಿಸೋಕ್ಕೋಸ್ಕರ.